Namaste. In this session, we are studying about semiconductors, electronics. Okay? So, ಏನದು semiconductors ಅಂತ ನೋಡಿ ಇಷ್ಟು ದಿನ ಸ್ಟಡಿ ಮಾಡಿದ್ವಿ ಬೇರೆ ಬೇರೆ ಟೈಪ್ ಆಫ್ ಫಿಸಿಕ್ಸ್ ಸ್ಟಡಿ ಮಾಡಿದ್ವಿ ಇವತ್ತು ನ್ಯೂ ಬ್ರಾಂಚ್ ಆಫ್ ಫಿಸಿಕ್ಸ್ ಓಕೆ ಬ್ರಾಂಚ್ ಆಫ್ ಫಿಸಿಕ್ಸ್ ಅಂತ ಹೇಳುವಾಗ ಎಲೆಕ್ಟ್ರಾನಿಕ್ಸ್ ಓಕೆ ಏನದು ಎಲೆಕ್ಟ್ರಾನಿಕ್ಸ್ ಅಂತ ನೋಡೋಣ ಸೊ okay chapter name is semiconductor electronics. Okay, so what is that? Semiconductors, electronics. So ancient time, 1940, I think the moon 1940, I think the modern physics. Okay. So ಏನಾಗಿತ್ತು so what happened is so, ancient time ಅಲ್ಲಿ so where are ಟಿವಿ ಆಗ್ಲಿ ಕ್ಯಾಥೋಡ್ ಟ್ಯೂಬ್ಸ್ ಇರ್ತಿತ್ತು ಇದು ಎಲೆಕ್ಟ್ರಾನ್ಸ್ ನ ಎಮಿಟ್ ಮಾಡಿ ಎಲೆಕ್ಟ್ರಾನ್ಸ್ ಎಮಿಟ್ ಆದ್ರೆ ಮತ್ತೆ ಕರೆಂಟ್ ಫ್ಲೋ ಆಗುತ್ತೆ ಅದು ಎಲ್ಇಡಿಸ್ ಮೇಲೆ ಅಂದ್ರೆ ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ಬಿದ್ದು ಸೊ ಟಿವಿ ಕಾಣಿಸುತ್ತೆ ಅಂದ್ರೆ ಅದು ಡಿಫ್ರೆಂಟ್ ಪ್ರಾಸೆಸ್ ಓಕೆ ಆ ತರ ಕಾಣಿಸುತ್ತೆ ಅಂತ ಕ್ಯಾಥೋಡ್ ಟ್ಯೂಬ್ಸ್ ಯೂಸ್ ಮಾಡ್ತಾರೆ ಈ ಕ್ಯಾಥೋಡ್ ಟ್ಯೂಬ್ಸ್ ಯೂಸ್ ಮಾಡೋಂತ ದೊಡ್ಡ ದೊಡ್ಡ ಮಿಷನ್ಸ್ ಯೂಸ್ ಮಾಡ್ಬೇಕಿತ್ತು ಕಂಪ್ಯೂಟರ್ ಆಗ್ಲಿ ಎಲ್ಲದನ್ನ ಸಹ ದೊಡ್ಡ ದೊಡ್ಡದು ನೆನ್ಸ್ಕೊಳ್ಬೇಕಿತ್ತು ನೆಕ್ಸ್ಟ್ ಏನಿತ್ತು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ಬೇಕಿತ್ತು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ ನಾವು ಇದೆಲ್ಲದೂ ವ್ಯಾಕ್ಯೂಮ್ ಇರುತ್ತೆ ಸೊ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ಬೇಕಿತ್ತು ಇಟ್ಸ್ ನಾಟ್ ಈಸಿ ಓಕೆ ಆಮೇಲೆ ಏನಾಗ್ತಿತ್ತು ಅಂತಂದ್ರೆ ಇದೆಲ್ಲ ಟ್ಯೂಬ್ಸ್ ಎಲ್ಲ ಇರುತ್ತಲ್ಲ ಬೇಗ 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 ಸೊ ದ ವ್ಯಾಕ್ಯೂಮ್ ಟ್ಯೂಬ್ಸ್ ಎಲ್ಲ ಬೇಗ ಬೇಗ ಹೀಟ್ ಆಗ್ತಿತ್ತು ಬೇರೆ ಯಾವ್ದು ಸಿಗುತ್ತಾ ಅಂತ ಅದು ಎಷ್ಟು ಎಲ್ಲದನ್ನು ಸಹ 19th ಸೆಂಚುರಿ ಒಳಗೇನೆ ಕಂಡುಹಿಡಿದ್ರು ಸಹ ಈ ತರದ್ದು ಕಂಡುಹಿಡಿಯಬೇಕಾದ್ರೆ ಆಯ್ತು ಸೊ ಬೇಕಾದಷ್ಟು ಇದ್ ಮಾಡಕ್ ಬೇರೆ ಒಂದು ವಸ್ತುವನ್ನ ಕಂಡುಹಿಡಿಯಕ್ಕೆ ತುಂಬಾನೇ ಟೈಮ್ ಅದನ್ನ ಯಾವಾಗ ಕಂಡುಹಿಡಿದ್ರು ಅಂತಂದ್ರೆ 1940 ಆದ್ಮೇಲೆ ಕಂಡುಹಿಡಿದ್ದು ಅದೇನಾಯ್ತು ಸೊ it opened a new branch in physics that is known as electronics ಅಥವಾ semiconductor physics ಅಂತಾನು ಹೇಳ್ತೀವಿ ಎಲೆಕ್ಟ್ರಾನಿಕ್ಸ್ ಇವಾಗ ಏನ್ ಯೂಸ್ ಮಾಡ್ತೀವಿ ನೋಡಿ ಎಲೆಕ್ಟ್ರಾನಿಕ್ಸ್ ಏನ್ ಯೂಸ್ ಮಾಡ್ತೀವಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಟ್ರಾನ್ಸಿಸ್ಟರ್ಸ್ ಚಿಪ್ಸ್ ಓಕೆ ಐಸಿಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದೆಲ್ಲದನ್ನು ಸಹ ಅದೆಲ್ಲ ಪಾರ್ಟ್ಸ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ತೀವಿ ಅದು semiconductor physics ಅಂತ ಹೇಳ್ತೀವಿ both are semiconductor
One What are those semiconductors? So conductivity ಇದೆಲ್ಲ conductors are very good conductors, means it allows electricity and electricity need to pass through. Okay. Insulators will not allow anything. Okay. But semiconductors are those. Okay. Those are at room temperature, they are insulators. And so again, semiconductors are room temperature insulators. Okay. Status ಆಗುತ್ತೆ ಇದಕ್ಕೆ ಸ್ವಲ್ಪ ಎನರ್ಜಿ ಓಕೆ ಇನ್ಸುಲೇಟರ್ಸ್ if we supply more conductivity lies in between conductivity lies in between conductors and insulators. Okay. So ಯಾವ್ಯಾವ ಹಂಗಾದ್ರೆ ಸೆಮಿಕಂಡಕ್ಟರ್ ಸೊ ಕಾರ್ಬನ್ ಟೇಬಲ್ ನೋಡ್ತಾ ಹೋದ್ರೆ ಕಾರ್ಬನ್ ಗೊತ್ತಿದೆ ನಿಮ್ಗೆ ಈ ಕಡೆ ಮೆಟಲ್ಸ್ ಎಲ್ಲ ಮೆಟಲ್ಸ್ ಗೊತ್ತಿದೆ ಸೋಡಿಯಂ
ವೇಲೆನ್ಸ್ ಅಂದ್ರೆ four electrons are there in the outermost star. Correct or not? So four electrons. So if four electrons ಇದೆ, that is available for conduction. Correct? So conduction ಆಗಲಿ ಅಥವಾ ಬಾಂಡ್ ಫಾರ್ಮಿಂಗ್ ಸಿಗುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಜರ್ಮೇನಿಯಂ ಅಲ್ಲೂ ಅಷ್ಟೇ, ಸಿಲಿಕಾನ್ ಅಷ್ಟೇ ಹಾಗೆ ಇರುತ್ತೆ. ಸೊ ಜರ್ಮೇನಿಯಂ ಮತ್ತೆ ಸಿಲಿಕಾನ್ ಏನಾಗಿರುತ್ತೆ ಅಂತಂದ್ರೆ, ಆಟ್ ರೂಮ್ ಟೆಂಪರೇಚರ್ ಇಟ್ ಈಸ್ ಇನ್ಸ್ಟೇಟರ್ ಆಗಿ ಸ್ವಲ್ಪ ವೋಲ್ಟೇಜ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಎಷ್ಟಿರುತ್ತೆ ಇದಕ್ಕೆ, 1.1 ವೋಲ್ಟ್, ಇನ್ನೊಂದಕ್ಕೆ 0.7 ಇಷ್ಟು ವೋಲ್ಟ್. ಅಂದ್ರೆ ಇಫ್ ಯು ಅಪ್ಲೈ at some heat or something, then what happens, it starts conducting. Conductor ನಾರ್ಮಲ್ ಆಗಿ ಹೇಗೆ ಕಂಡಕ್ಟರ್ ಆಗುತ್ತೋ ಆ ತರ ಬಿಹೇವ್ ಮಾಡುತ್ತೆ. ಹೇಗಿರುತ್ತಪ್ಪ ಅಂತಂದ್ರೆ, ಸೊ ಜರ್ಮೇನಿಯಂ ಸಿಲಿಕಾನ್ ಇದನ್ನ ಬರೆದ್ರೆ ನಾವು, ಸೊ if you write a graph, no conduction. So suppose if you increase the voltage is like this 1.1 ಇದ್ರ, ಸೊ ಇಲ್ಲಿ 2 ಅಂತ ಇಟ್ಕೊಳ್ಳೋಣ. ಇಲ್ಲಿ ಇನ್ಕ್ರೀಸ್ ಮಾಡಿದ ತಕ್ಷಣ ಇದು ಇಲ್ಲಿ ತನಕ ಏನು ಕಂಡಕ್ಷನ್ ಇಲ್ಲ, ಇನ್ಕ್ರೀಸ್ ಮಾಡಿದ ತಕ್ಷಣ ಇದು ಇನ್ಕ್ರೀಸ್. ಸೊ ಇಟ್ ಇಸ್ ಅ ಕಂಡಕ್ಟಿವಿಟಿ ವರ್ಸಸ್ voltage graph conduction. So it starts conducting. Understood? So this is how it works. So ಜರ್ಮೇನಿಯಂ ಸಿಲಿಕಾನ್ ಗೆ ಇತ್ತು. ಸೊ ಇದು ಕರ್ವ್ ಈ ತರ ಕರ್ವ್ ಬರೀತೀವಿ. Okay, graph. Next is what? Next is, so germanium silicon. Okay, how it is on the basis, so it has four valence electrons. How we will classify? Okay, so how we will classify this one on the basis of band theory of solids. ಇದು ಹೇಗೆ ಕಂಡಕ್ಟ್ ಆಗುತ್ತೆ, ಫಸ್ಟ್ ಯಾಕೆ ಕಂಡಕ್ಟ್ ಆಗಲ್ಲ, ನೆಕ್ಸ್ಟ್ ಯಾಕೆ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಹೇಳೋಣ. ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಗೆ ಅರೇಂಜ್ ಆಗಿರುತ್ತೆ ಸಿಲಿಕಾನ್ ಮತ್ತೆ ಜರ್ಮೇನಿಯಂ. ನಾವು ತಗೋತಿರೋದು ಇವಾಗ ಐ ಆಮ್ ಕನ್ಸಿಡರಿಂಗ್ ಓನ್ಲಿ ಸಿಲಿಕಾನ್ ಆರ್ ಜರ್ಮೇನಿಯಂ ಆರ್ ಎನಿ ಒನ್ ಸೆಮಿಕಂಡಕ್ಟರ್. ಓಕೆ, ಸೊ ಆಫ್ಟರ್ ದಟ್ now we are discussing about the band theory of solids. Do you have any idea about the band theory of solids? ಏನಾದ್ರು ಸಾಲಿಡ್ ಬಗ್ಗೆ ಅಥವಾ ಬ್ಯಾಂಡ್ ಏನಿದೆಯಾ? ಸೊ ಏನಾಗಿರುತ್ತೆ ಸಾಲಿಡ್ ಅಲ್ಲಿ, ಸೊ ಹೌ ದಟ್ ಈಸ್ ಎಲೆಕ್ಟ್ರಾನ್ಸ್ ಆರ್ ಅರೇಂಜ್. ಓಕೆ, ನಿಮ್ಗೆ ಏನ್ ಗೊತ್ತಿದೆ, ಎಲೆಕ್ಟ್ರಾನ್ಸ್ ಆರ್ ಅರೇಂಜ್ ಇನ್ ಡಿಫರೆಂಟ್ ಎನರ್ಜಿ ಲೆವೆಲ್ಸ್ ಅಕಾರ್ಡಿಂಗ್ ಟು ಬೋಹರ್ ಮಾಡೆಲ್. ಅದನ್ನೆಲ್ಲ ಮಾಡಾಯ್ತು ನನಗೆ. ಸೊ ಎನರ್ಜಿ ಲೆವೆಲ್ಸ್ ವಿಲ್ ಬಿ ಡಿಫರೆಂಟ್, ಮೆನಿ ಎನರ್ಜಿ ಲೆವೆಲ್ಸ್ ಇದೆ. ವಾಟ್ ಟೈಪ್ ಆಫ್ ಎನರ್ಜಿ ಲೆವೆಲ್ಸ್ ಅಂತ ಹೇಳ್ತೀವಿ. Valence band, okay, ಇದು conduction band. Okay, so valence band, ಇದು ಕಂಡಕ್ಷನ್ ಬ್ಯಾಂಡ್. ಬ್ಯಾಂಡ್ ಅಂತ ಬ್ಯಾಂಡ್ ಥಿಯರಿ ಅಂದ್ರೆ ಏನಾಯ್ತು, ಸೊ ಎನರ್ಜಿ ಲೆವೆಲ್ಸ್ ಅಲ್ಲಿ ಏನಾಗುತ್ತೆ, ಫ್ಯೂಸ್ ಆಗಿ ಬ್ಯಾಂಡ್ ತರ ಆಗಿರುತ್ತೆ. ಸೊ ದಿಸ್ ಇಸ್ ದ ಎನರ್ಜಿ ಲೆವೆಲ್ಸ್. ಈ ತರ ಸೊ ಹತ್ರ 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 ಆಗಿ ಸೊ ಬ್ಯಾಂಡ್ಸ್ ತರ ಆಗಿದೆ. ಸೊ ಯಾವಾಗ ಯೂಶಲಿ ಕಂಡಕ್ಟರ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಸೊ ಇಟ್ ಹ್ಯಾಸ್ ವೇಲೆನ್ಸ್ ಬ್ಯಾಂಡ್, ಮತ್ತೆ ಮಧ್ಯದಲ್ಲಿ ಏನಿದೆ ಗೊತ್ತಾ, ಮಧ್ಯದಲ್ಲಿ ಎನರ್ಜಿ ಗ್ಯಾಪ್ ಅಂತ ಹೇಳ್ತೀವಿ. ಇಜಿ ಎನರ್ಜಿ ಗ್ಯಾಪ್ ಅಂದ್ರೆ ಎರಡು ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ಇದೆ, ಒಂದು ಎನರ್ಜಿ ಗ್ಯಾಪ್ ಇದೆ. ಯೂಶಲಿ ವಾಟ್ ಹ್ಯಾಪನ್ಸ್ ಇಸ್, ಸೊ ಎಲೆಕ್ಟ್ರಾನ್ಸ್ ಫ್ರಮ್ ಎಲ್ಲಿ ಯೂಶಲಿ ಮೆಟಲ್ಸ್ ಅಲ್ಲಿ ಹೇಳೋಣ, ಅಥವಾ ಮೆಟಲ್ಸ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಈ ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ಎರಡು ಫ್ಯೂಸ್ ಆಗಿರುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ಯೂಸ್? ಸೊ ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ಫ್ಯೂಸ್ ಅಂದ್ರೆ ಏನು, ಎನರ್ಜಿ ಗ್ಯಾಪೇ ಇಲ್ಲ, ಎನರ್ಜಿ ಗ್ಯಾಪ್ ಓವರ್ಲ್ಯಾಪ್ ಎರಡಕ್ಕೂ ಡಿಫ್ರೆನ್ಸೇ ಇಲ್ಲ. ಸೊ ಅಂದ್ರೆ ಏನಾಯ್ತು, ಯೂಶಲಿ ಎಲೆಕ್ಟ್ರಾನ್ಸ್ ಅಲ್ಲಿ ಇರುತ್ತೆ, ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ನಾವು ಈ ತರ ಬರೀತೀವಿ. ಓಕೆ, ಎಲೆಕ್ಟ್ರಾನ್ಸ್ ನ ಹಿಂಗ್ ಬರೆಯೋಣ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಮತ್ತೆ ಇಲ್ಲಿ ಇದ್ರಲ್ಲಿ ಏನಾಗುತ್ತೆ, ಸೊ ಇಲ್ಲಿಂದ ಇಲ್ಲಿಗೆ ಜಂಪ್ ಈಸಿ ಆಗುತ್ತೆ ಕಂಡಕ್ಷನ್ ಬ್ಯಾಂಡ್. ಯಾಕಂದ್ರೆ ಎರಡು ಓವರ್ಲ್ಯಾಪ್ ಆಗಿದೆ, ಒಂದಕ್ಕೊಂದಕ್ಕೆ ವ್ಯತ್ಯಾಸನೇ ಇಲ್ಲ, ಈ ತರ ಓವರ್ಲ್ಯಾಪ್ ಆಗ್ತಿದೆ. ಸೊ ಅದಕ್ಕೆ ನೋ ಎನರ್ಜಿ ಗ್ಯಾಪ್ ಅಂತ ಅನ್ಕೊಳ್ಳಿ. ಸೊ ಓಕೆ, ಅದೇ ಇನ್ಸುಲೇಟರ್ಸ್ ಎಲ್ಲ ಅದೇ ಇಷ್ಟು ದೊಡ್ಡದು ವೇಲೆನ್ಸ್ ಬ್ಯಾಂಡ್ ಅನ್ಕೊಳ್ಳಿ, ಕಂಡಕ್ಷನ್ ಬ್ಯಾಂಡ್ ಅನ್ಕೊಂಡ್ರೆ ಇದಿಷ್ಟು ಗ್ಯಾಪ್ ಇದೆ. ಎಲ್ಲದು ವೇಲೆನ್ಸ್ ಬ್ಯಾಂಡ್ ಒಳಗೆ ಇರುತ್ತೆ ಎಲೆಕ್ಟ್ರಾನ್ಸ್, ಅದನ್ನ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಕ್ ಆಗಲ್ಲ. ದಿಸ್ ಇಸ್ ಕಂಡಕ್ಟರ್ಸ್. ಇದು ಕಂಡಕ್ಟರ್ಸ್ ಅಲ್ಲಿ ಈ ತರ ಇರುತ್ತೆ. ಓಕೆ, ಇದು ಇನ್ಸುಲೇಟರ್ಸ್. ಸೊ ಇನ್ಸುಲೇಟರ್ಸ್ ಈ ತರ ಇರುತ್ತೆ. ಹೇಗಿರುತ್ತೆ ಇನ್ಸುಲೇಟರ್ಸ್ ಅಂತಂದ್ರೆ, ಸೊ ದರ್ ಇಸ್ ಅ ಲಾರ್ಜ್ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿಸ್. ಓಕೆ, ಈ ತರ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಎಲ್ಲಿದೆ ಎಲೆಕ್ಟ್ರಾನ್ಸ್, ಎಲ್ಲ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಬ್ಯಾಂಡ್ ಅಲ್ಲೇ ಇರುತ್ತೆ. ಅಂಡರ್ಸ್ಟುಡ್? ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಎಲ್ಲದೂ ಇರುತ್ತೆ. ಸೊ ಇಲ್ಲಿಂದ ಎಲ್ಲಿಗೆ ಹೋಗಕ್ ಆಗಲ್ಲ, ಇಟ್ ಕಾಂಟ್ ಗೋ. ದಿಸ್ ಇಸ್ ಇನ್ ದ ಇನ್ಸುಲೇಟರ್ಸ್. ಅದೇ ಇದ್ರಲ್ಲಿ ಹೇಗಿರುತ್ತಪ್ಪ ಸೆಮಿ ಕಂಡಕ್ಟರ್ಸ್ ಅಲ್ಲಿ, ವೆರಿ ಇಂಪಾರ್ಟೆಂಟ್, ಇನ್ ಬಿಟ್ವೀನ್ ಅಂತ ಹೇಳಿದ್ರೆ, ಅದಕ್ಕೂ ಇದಕ್ಕೂ ಮಧ್ಯದ ಏನಿದೆಯೋ ಅದು ಸೆಮಿ ಕಂಡಕ್ಟರ್. ಕಂಡಕ್ಟರ್ ಅಲ್ಲ, ಇನ್ಸುಲೇಟರ್ ಅಲ್ಲ, ಮಧ್ಯದ. ಸೊ ಅಂದ್ರೆ ಏನಾಯ್ತು, ಸೊ ಇದು ಇಟ್ ಇಸ್
ಕಂಡಕ್ಷನ್ ಬ್ಯಾಂಡ್ ಅಂತ ಕಂಡಕ್ಷನ್ ಬ್ಯಾಂಡ್ ಇದು ವೇಲೆನ್ಸ್ ನಿಮಿಷ ಸ್ವಲ್ಪ ಗ್ಯಾಪ್ ಇಟ್ಟರೆ ಸಾಕು. ಇಷ್ಟಿದೆ ಎನರ್ಜಿ ಗ್ಯಾಪ್. ಸೊ ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಯಾವುದು ಎಲೆಕ್ಟ್ರಾನ್ಸ್ ಇರುತ್ತೆ, ಎನರ್ಜಿ ಬ್ಯಾಂಡ್ ಅಲ್ಲಿ. ಸೊ ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂತಂದ್ರೆ ಈ ಬ್ಯಾಂಡ್ ಅಂತ ಹೇಳ್ತೀವಿ. Depending upon the energy bands, we can classify the available materials as conductors, okay, conductors, insulators. Depending upon the energy bands, example higene baribeku. Okay, differences between conductors, semiconductors, and insulators depending upon the energy gap. Energy gap to forward and back. Band theory of this is known as band theory of solids. Okay, next is what next is. So ಇದನ್ನ ಅರ್ಥ ಮಾಡ್ಕೊಂಡ್ರಲ್ವಾ ಇವಾಗ ಹೇಗೆ. ಸೊ ಈ ಪ್ಯೂರ್ ಸೆಮಿಕಂಡಕ್ಟರ್ಸ್ ಮತ್ತೆ ಇಂಪ್ಯೂರ್ ಸೆಮಿಕಂಡಕ್ಟರ್ಸ್ ಬಗ್ಗೆ ಮಾತಾಡ್ತೀನಿ ನಾನು ಇವಾಗ. ಸೊ ಪ್ಯೂರ್ ಸೆಮಿಕಂಡಕ್ಟರ್ಸ್ ಅಂತಂದ್ರೆ ಸೊ ಜರ್ಮೇನಿಯಂ ಮತ್ತೆ ಸಿಲಿಕಾನ್ ಇದೆಲ್ಲ ಅದನ್ನ ನಾವು ಪ್ಯೂರ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಯಾಕೆ ಪ್ಯೂರ್ ಅಂದ್ರೆ ಏನು ಆಡ್ ಆಗಿ ಇಂಪ್ಯೂರಿಟಿನ ಆಡ್ ಮಾಡಿದ್ರೆ ಡೋಪಿಂಗ್ ಅಂತ ಹೇಳ್ತೀವಿ. ಇಂಪ್ಯೂರಿಟಿನ ಆಡ್ ಮಾಡಿದ್ರೆ ಇಂಪ್ಯೂರ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಪ್ಯೂರ್ ಸೆಮಿಕಂಡಕ್ಟರ್ಸ್ ಜರ್ಮೇನಿಯಂ ಸಿಲಿಕಾನ್ ಅದು ಯಾವುದೇ ತರ ಯೂಸ್ ಇಲ್ಲ ಅಂದ್ರೆ ಮೆಟಲ್ ಆಸ್ ಇಟ್ ಇಸ್ ನಾರ್ಮಲ್ ಹೇಗಿದೆ ಹಾಗಿದೆ. ಸೊ ಬಟ್ ಇಟ್ ಇಸ್ ಇದು ಏನು ಮತ್ತೆ ಏನಾಯ್ತು ನಾನು ಲಾಸ್ಟ್ ಟೈಮ್ ಹೇಳಿದಾಗ ಈ ಟ್ಯೂಬ್ಸ್ ಎಲ್ಲ ಯೂಸ್ ಮಾಡ್ತಿದ್ವಲ್ಲ ವ್ಯಾಕ್ಯೂಮ್ ಟ್ಯೂಬ್ಸ್ ದೊಡ್ಡ ಇರ್ತಿತ್ತು ಅಂತ ಹೇಳಿದ್ರೆ ಅದು ಕಾಸ್ಟ್ ಸಿಕ್ಕಾಪಟ್ಟೆ ಕಾಸ್ಟ್. ಈ ಜರ್ಮೇನಿಯಂ ಸಿಲಿಕಾನ್ ಎಲ್ಲ ಏನಿದೆ ಸಿಲಿಕಾನ್ ತುಂಬಾ ಈಸಿಯಾಗಿ ಮರಳಲ್ಲೆಲ್ಲ ಸಿಗುತ್ತೆ. ಸಿಲಿಕಾನ್ ಮರಳನ್ನೇ ಅದನ್ನೆಲ್ಲ ಏನ್ ಮಾಡ್ಬಿಟ್ಟು ಫ್ಯಾಬ್ರಿಕೇಟ್ ಮಾಡ್ಬಿಟ್ಟು ಏನ್ ಮಾಡಿರ್ತಾರೆ ಒಂದು ಮೆಟೀರಿಯಲ್ ತರ ಮಾಡ್ತಾರೆ. ಅದನ್ನೇ ನಾವ್ ಏನ್ ಯೂಸ್ ಮಾಡ್ತೀವಿ ಸೆಮಿಕಂಡಕ್ಟರ್ಸ್ ತರ ಯೂಸ್ ಮಾಡ್ತೀವಿ. So here it is pure semiconductors. So it is of no use. So use ಅಂದ್ರೆ ಬೇರೆ ಬೇರೆ ಇದಕ್ಕೆ ಯೂಸ್ ಆಗೋದಂದ್ರೆ ಎಲೆಕ್ಟ್ರಾನಿಕ್ಸ್ ಯೂಸ್ ಆಗ್ತಾ. ಸೊ ಅದಕ್ಕೋಸ್ಕರ ಇಂಪ್ಯೂರಿಟೀಸ್
What do you know about impurities? ಏನದು ಇಂಪ್ಯೂರಿಟೀಸ್ ಅಂದ್ರೆ ಡೋಪಿಂಗ್ ಅಂತ ಹೇಳ್ತೀವಿ. ಆಡಿಂಗ್ ಇಂಪ್ಯೂರಿಟೀಸ್ ಟು ದ pure semiconductors are known as doping. Pure semiconductors are only to germanium and silicon. For this, you have to add what is that? Germanium to silicon. ಎರಡರಲ್ಲಿ ಒಂದಕ್ಕೆ ಏನು ಆಡ್ ಮಾಡಬೇಕು? ಡೋಪಿಂಗ್ ಅಂತ ಇಂಪ್ಯೂರಿಟೀಸ್ ನ ಆಡ್ ಮಾಡಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಆಡಿಂಗ್ ಇಂಪ್ಯೂರಿಟೀಸ್? ಅದಕ್ಕೆ ನಾನು ಏನ್ ಮಾಡೋಣ, ಮಾಲಿಕ್ಯುಲರ್ ಸ್ಟ್ರಕ್ಚರ್ ಹೇಗಿದೆ ಅಂತ ಬರೀತೀನಿ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ಅ ಜರ್ಮೇನಿಯಂ ಜರ್ಮೇನಿಯಂ ಆಟಮ್. ಇಟ್ಕೊಳ್ಳಿ. ಓಕೆ, ಜರ್ಮೇನಿಯಂ ಆಟಮ್ ಹೇಗಿರುತ್ತೆ? ಸೊ ಇಲ್ಲಿ ಒಂದು ಹೇಳಂದಲ್ವಾ, 2, 3, 4. ಸೊ 4 ಎಲೆಕ್ಟ್ರಾನ್ಸ್ ಇದೆ. ಸೊ 4 ಎಲೆಕ್ಟ್ರಾನ್ಸ್. ಸೊ ಇವಾಗ ಸೊ ಇಲ್ಲಿ ಆಗಿರುತ್ತೆ ಅಂತಂದ್ರೆ, ಸೊ ವೆನ್ ಎವರ್ ವಿ ಸ್ಟಡಿ, ಸೊ ವಿ ಸ್ಟಡಿಡ್ ಲೈಕ್ ದಿಸ್. ಓಕೆ, ವಾಟ್ ಇಸ್ ದಟ್? Whenever the electron starts moving, then what happens? Conduction takes place. Okay, here known as electrons are majority charge carriers. Electrons ಏನಂತೀವಿ ನಾವು? ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ. ಎಲ್ಲಿ? ಕಂಡಕ್ಟರ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಮಾತ್ರ ಇರುತ್ತೆ. ಬಟ್ ಇಲ್ಲಿ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಮತ್ತೆ ಇನ್ನೊಂದು ಪಾಸಿಟಿವ್ ಚಾರ್ಜ್ ಇರುತ್ತೆ. ದಟ್ ಇಸ್ ನೋನ್ ಆಸ್ ಹೋಲ್ಸ್. ಏನದು ಹೋಲ್ಸ್ ಅಂತ ನೋಡಿ. ಸೊ ಇಲ್ಲೇನಿದೆ ಏನಾಯ್ತು? ಸೊ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ, ಇದು ಬ್ಯಾಂಡ್ ಥಿಯರಿಲೇ ಹೇಳ್ತಾ ಹೋಗ್ತೀವಿ. ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇರೋದು ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್. ಇಲ್ಲಿದೆ ಎಲೆಕ್ಟ್ರಾನ್ಸ್ ಅಂತ ಅಂದ್ಕೊಂಡ್ರೆ, ಎಲೆಕ್ಟ್ರಾನ್ಸ್ ಯೂಶಲಿ ಹಿಂಗ್ ರೆಪ್ರೆಸೆಂಟ್ ಮಾಡ್ತಾರೆ. ಎಲೆಕ್ಟ್ರಾನ್ಸ್ ಆದ್ರೆ ಇಲ್ಲಿ ಬಂದ್, ಈ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದ್ರೆ, ಓಕೆ, ಈ ಎಲೆಕ್ಟ್ರಾನ್ ಇಲ್ಲಿ ಬಂದ್ರೆ ಏನಾಯ್ತು? ಇಲ್ಲೇನಾಯ್ತು? ಒಂದು ಹೋಲ್ ಅಂದ್ರೆ ಒಂದು ರೀಜನ್ ಕ್ರಿಯೇಟ್ ಆಯ್ತು. ಅಲ್ಲಿ ಏನು ಇಲ್ಲ, ಕರೆಕ್ಟ್? ಸೊ ಆ ರೀಜನ್ ನಾವು ಹೋಲ್ ಅಂತ ಹೇಳ್ತೀವಿ. ವೇಕೆಂಟ್ ಸ್ಪೇಸ್, ಅಂಡರ್ಸ್ಟುಡ್? ಅಂದ್ರೆ ಮೂವ್ಮೆಂಟ್ ಆಫ್ ದ ಎಲೆಕ್ಟ್ರಾನ್ ಮೂವ್ ಆದಾಗ ಏನಾಯ್ತು? ಆ ಜಾಗದಲ್ಲಿ ಒಂದು ಹೋಲ್ ಅಂತ ಕ್ರಿಯೇಟ್ ಆಯ್ತು. ಇಟ್ ಇಸ್ ಅ ಹೋಲ್. So this is the electrons and this is the holes. So holes ಅಂತಲೇ ಬರೆಯೋದು. ಹೋಲ್ಸ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್. ಸೊ ನೆಗೆಟಿವ್ ಎಲೆಕ್ಟ್ರಾನ್ಸ್ ಮೂವ್ ಆದ ತಕ್ಷಣ ಅಲ್ಲಿ ಒಂದು ಕ್ರಿಯೇಟ್ ಆಯ್ತಲ್ಲ, ಅದನ್ನ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್. ಓಕೆ, ಸೊ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಬೋತ್ ಎಲೆಕ್ಟ್ರಾನ್ಸ್ ಆಲ್ಸೋ ಮೂವ್ಸ್ ಅಂಡ್ ಹೋಲ್ಸ್ ಆಲ್ಸೋ ಮೂವ್, ಸೊ ದಟ್ ಬೋತ್ ಆರ್ ನೋನ್ ಆಸ್ ಚಾರ್ಜ್ ಕ್ಯಾರಿಯರ್ಸ್. ಎಲೆಕ್ಟ್ರಾನ್ಸ್ ಆಲ್ಸೋ ಅಂಡ್ ಪಾಸಿಟಿವ್ ಚಾರ್ಜ್ ಅಂಡ್ ಹೋಲ್ಸ್. ಪಾಸಿಟಿವ್ ಚಾರ್ಜ್ ಅಲ್ಲ, ಆಕ್ಚುಲಿ ಎಲೆಕ್ಟ್ರಾನ್ ಹೋದಾದಾಗ ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಒಂದು ರೀಜನ್, ದಟ್ ಇಸ್ ಪಾಸಿಟಿವ್. ಓಕೆ, ಅದರ ಪಾಸಿಟಿವ್ ಅಂತ ಹೇಳಿ. ಇದನ್ನ ಹೇಗ್ ಮಾಡೋದು? ಇವಾಗ ಜರ್ಮೇನಿಯಂ ಇತ್ತು, ಎಲೆಕ್ಟ್ರಾನ್ಸ್ ಇತ್ತು, 4 ಎಲೆಕ್ಟ್ರಾನ್ಸ್ ಅಂತ ಹೇಳಿದೆ ನಾನು. ಸೊ 4 ಎಲೆಕ್ಟ್ರಾನ್ಸ್ ಇದ್ದಾಗ ಸೊ ನಿಮ್ಗೆ ಏನ್ ಮಾಡ್ಬೇಕು? ಇವಾಗ ಆಡಿಡ್ ಇಂಪ್ಯೂರಿಟೀಸ್ ನ ಆಡ್ ಮಾಡ್ಬೇಕಂತಂದ್ರೆ, ಸೊ ಇದು ನೋಡಿದ್ರೆ ಏನು, ಪೀರಿಯಡ್ ಟೇಬಲ್ ನೋಡಿದ್ರೆ, ಓಕೆ, ದಿಸ್ ಇಸ್ ಅಟ್ ದ ಸೆಂಟರ್, 4th ಗ್ರೂಪ್. ಓಕೆ, ಇಟ್ ಇಸ್ ಅಟ್ ದ 3rd ಗ್ರೂಪ್, ಇಟ್ ಇಸ್ ಅಟ್ ದ 5th ಗ್ರೂಪ್. ಹೌದಾ? ಇದು ಸೆಂಟ್ರಲ್ ಇದೆ. ಸೊ ಇವಾಗ ನಾವು ಪಿ ಟೈಪ್ ಮಾಡ್ಬೇಕು, ಎನ್ ಟೈಪ್ ಮಾಡ್ಬೇಕಂತಂದ್ರೆ, ಈ ಪಿ ಟೈಪ್ ಅಂತ ಒಂದಿದೆ, ಅಂದ್ರೆ ಪಾಸಿಟಿವ್ ಟೈಪ್ ಅಂತ. ಓಕೆ, ಅಲ್ಲಿ ಹೋಲ್ಸ್ ಅದ ಮೆಜಾರಿಟಿ ಕ್ಯಾರಿಯರ್ಸ್. ಇನ್ನೊಂದು ಎನ್ ಟೈಪ್. ದೀಸ್ ಟು ಆರ್ ನೋನ್ ಆಸ್ ವಾಟ್? ದೀಸ್ ಟು ಆರ್ ನೋನ್ ಆಸ್ ಇಂಪ್ಯೂರ್ ಸೆಮಿಕಂಡಕ್ಟರ್ಸ್. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಮತ್ತೆ ಎಕ್ಸ್ಟ್ರಿನ್ಸಿಕ್ ಅಂತ ಹೇಳ್ತೀವಿ. ಸೊ ಇಂಟ್ರಿನ್ಸಿಕ್ ಅಂದ್ರೆ ಪ್ಯೂರ್ ಸೆಮಿಕಂಡಕ್ಟರ್ಸ್, ಇದನ್ನ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಎಕ್ಸ್ಟ್ರಿನ್ಸಿಕ್ ಮತ್ತೆ ಇಂಪ್ಯೂರ್, ಇದು ಇಂಟ್ರಿನ್ಸಿಕ್. ಸೊ ಏನದು ಎಕ್ಸ್ಟ್ರಿನ್ಸಿಕ್ ಅಂದ್ರೆ ಇಟ್ ಇಸ್ ಇಂಪ್ಯೂರ್. ಓಕೆ, ಪ್ಯೂರ್ ಅದನ್ನ ಇಂಟ್ರಿನ್ಸಿಕ್ ಅಂತ ಹೇಳ್ತೀವಿ. ಪ್ಯೂರ್ ಅಥವಾ ಇಂಪ್ಯೂರ್ ಎಕ್ಸ್ಟ್ರಿನ್ಸಿಕ್. ಅಂದ್ರೆ ಯು ಹ್ಯಾವ್ ಟು ಆಡ್ ಸಮಥಿಂಗ್, ದಟ್ ಇಸ್ ನೋನ್ ಆಸ್ ಡೋಪಿಂಗ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡೋಪಿಂಗ್ ಅಂತ? ಸೊ ಇಲ್ಲಿ 5th ಗ್ರೂಪ್ ಅಲ್ಲಿ ಇರುತ್ತಲ್ವಾ ಎಲಿಮೆಂಟ್ಸ್, ಪೊಟ್ಯಾಷಿಯಂ ಇಲ್ಲ. ಸೊ ಅದನ್ನ ಇದಕ್ಕೆ ಆಡ್ ಮಾಡುತ್ತೆ. ಇಫ್ ಯು ಆಡ್ ಸಮಥಿಂಗ್ ಟು ದಿಸ್, ಓಕೆ, ಸೊ ಯಾವ್ದಕ್ಕೆ? 4th ಗ್ರೂಪ್ ಎಲಿಮೆಂಟ್ ಗೆ, ಅವಾಗ ಅದೇನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಸಪೋಸ್ ಸ್ವಲ್ಪ ಅಮೌಂಟ್ ಅಲ್ಲಿ, ಸ್ಮಾಲ್ ಅಮೌಂಟ್ ಅಲ್ಲಿ 5th ಗ್ರೂಪ್ ಎಲಿಮೆಂಟ್ಸ್ ಅಂದ್ರೆ 5th ಗ್ರೂಪ್ ಎಲಿಮೆಂಟ್ ಅಂದ್ರೇನು? ಸೊ ಯಾವ್ದೋ ಒಂದು ಇಂಡಿಯಂ ಅಂತ, ಪೊಟ್ಯಾಷಿಯಂ ಅಂತ ಯಾವ್ದೋ ಒಂದು ಎಲಿಮೆಂಟ್ ಇದೆ ಅಂತ ಇಟ್ಕೊಳ್ಳೋಣ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದನ್ನೇ ಹೇಳ್ತೀನಿ ನಾನು. ಸೊ ಇಲ್ಲೇನಿದೆ, ಇದ್ರ ಸುತ್ತ ಏನಿದೆ? 5 ಎಲೆಕ್ಟ್ರಾನ್ಸ್ ಇದೆ. ಸೊ 5 ಎಲೆಕ್ಟ್ರಾನ್ಸ್ ಆಗುತ್ತೆ. ಬಿಕಾಸ್ 5th ಗ್ರೂಪ್ ಎಲಿಮೆಂಟ್ 5, these 5 electrons are responsible for bond ಅಥವಾ ಕಂಡಕ್ಷನ್. ಓಕೆ, ಸೊ ಇಲ್ಲೇನಿತ್ತು? ಜರ್ಮೇನಿಯಂ ಸಿಲಿಕಾನ್ ಅಲ್ಲಿ 4 ಇತ್ತು, ಬಟ್ ಇಲ್ಲಿ 5. ಇವಾಗ ಏನಾಯ್ತು? 5 ಅಲ್ವಾ? ಈ 5ನ್ನ ಇದು 5th ಗ್ರೂಪ್ ಎಲಿಮೆಂಟ್ ಯಾವ್ದಾಗತ್ತೆ? ಪೊಟ್ಯಾಶ್ ಹೇಳ್ತಿದ್ದಾರೆ ಯಾವ್ದು ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಇಸ್ ವಾಟ್? ಇಲ್ಲಿಗೆ ಇದು ಜರ್ಮೇನಿಯಂ. ಓಕೆ, ಇಲ್ಲೊಂದು ಜರ್ಮೇನಿಯಂ ಬಂದು ಸೇರ್ಕೊಡುತ್ತೆ. ಜರ್ಮೇನಿಯಂ ಎಷ್ಟಿದೆ? 4 ಇದೆ. 1, 2, 3,
4 ಇಲ್ಲಿ 1 ಜರ್ಮೇನಿಯಂ ಬರುತ್ತೆ 1 ಸೊ ಇಟ್ ಇಸ್ 1 1 2 3 4 ಬರುತ್ತೆ ಇಲ್ಲೊಂದು ಜರ್ಮೇನಿಯಂ ಬರುತ್ತೆ 1 2 4 ಇಲ್ಲೊಂದು ಜರ್ಮೇನಿಯಂ ಬರುತ್ತೆ ಅಂದ್ರೆ ಸೊ ಇದ್ರ ಜೊತೆಗೆ ಬಾಂಡ್ ಫಾರ್ಮ್ ಆಗೋಷ್ಟೊತ್ತಿಗೆ ಸೊ ಈ ತರ ಬಾಂಡಿಂಗ್ ಫಾರ್ಮ್ ಆಗುತ್ತೆ ಕೋವೆಲೆಂಟ್ ಬಾಂಡ್ ಅಂತ ಹೇಳ್ತೀವಿ ಕೆಮಿಸ್ಟ್ರಿ ನೋಡಿ ಗೊತ್ತಿರುತ್ತೆ ನಿಮಗೆ ಸೊ ಈ ತರ ಎರಡು ಶೇರ್ ಆಗ್ಬಿಟ್ಟು ಕೋವೆಲೆಂಟ್ ಬಾಂಡ್ ಫಾರ್ಮೇಶನ್ ಆಗಿರುತ್ತೆ ಬಿಟ್ವೀನ್ ಜರ್ಮೇನಿಯಂ ಅಂತ 5th ಗ್ರೂಪ್ ಎಲಿಮೆಂಟ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಇಸ್ ವಾಟ್ ಇದು ಎಷ್ಟಾಗೋಷ್ಟೊತ್ತಿಗೆ ಏನಾಯ್ತು ಬಾಂಡ್ ಫಾರ್ಮ್ ಆಯ್ತು ಅದ್ರ 1 ಎಲೆಕ್ಟ್ರಾನ್ ಬಿಕಾಸ್ 5 ಇತ್ತು ಡೋಪಿಕ್ ಎಲಿಮೆಂಟ್ ಅಲ್ಲಿ ಡೋಪ್ ಎಲಿಮೆಂಟ್ ಅಂತ ಹೇಳ್ತಿದ್ರೆ ಎಕ್ಸ್ ಎಲಿಮೆಂಟ್ಸ್ ಅಲ್ಲಿ 5 ಅದೇ ಪಿ ಟೈಪ್ ಅಂತ ಹೇಳಿ ಎಕ್ಸ್ಟೆನ್ಸಿವ್ ಸೆಮಿಕಂಡಕ್ಟರ್ಸ್ ನ ಮಾಡ್ತೀವಿ ಏನ್ ಸೆಮಿಕಂಡಕ್ಟರ್ಸ್ ಆಡಿಂಗ್ ಸಮ್ ಇಂಪ್ಯೂರಿಟೀಸ್ ಅಂಡರ್ಸ್ಟುಡ್ now it is so it is I explained about now about the n type semiconductor now I am explaining you about the p type ಸೊ ಇಷ್ಟ ಆದ್ಮೇಲೆ ಏನಾಯ್ತು ಸೊ ಎಕ್ಸಾಂಪಲ್ ಕೊಡ್ತೀನಿ ಅಲ್ವಾಗ ಎನ್ ಟೈಪ್ ಗೆ ಪಿ ಟೈಪ್ ಯಾವ ಎಲಿಮೆಂಟ್ಸ್ ಯೂಸ್ ಮಾಡ್ತಾನೆ ಕ್ಲಾಸ್ ಅಲ್ಲಿ ಅಂತ ನಿಮ್ ಸ್ಕೂಲ್
ಸೊ ಇಟ್ ಇಸ್ ಅ ಕ್ರಿಸ್ಟಲ್ ಫಾರ್ಮ್, ಎಲ್ಲದೂ ಸಹ ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಇರುತ್ತೆ. ಕ್ರಿಸ್ಟಲ್ ಫಾರ್ಮ್ ಅನ್ನು so charge carriers we call it as number of holes, valence band, vacancy with called this one. Current is total current is equal to electrons and holes. So ಇಲ್ಲಿ example for potassium ಇರುತ್ತೆ, ಇನ್ನೊಂದು arsenic ಇರುತ್ತೆ. So arsenic and gallium we will use. Okay, now so suppose if you use example ಯಾವುದು exact ಕೊಟ್ಟಿಲ್ಲ, ಒಂದು potassium and arsenic ಇರುತ್ತೆ. Now suppose if you are using ಎರಡಕ್ಕೆ differences ಹೇಳ್ತಾರೆ ಅಂತ. So if you are using third group, ಥರ್ಡ್ ಗ್ರೂಪ್ ಎಲಿಮೆಂಟ್ ಯೂಸ್ ಮಾಡ್ತೀವಿ ಅಂತಂದ್ರೆ ಏನಾಯ್ತು, ಇಲ್ಲಿದೆ ಥರ್ಡ್ ಗ್ರೂಪ್ ಎಲಿಮೆಂಟ್ ಇದೆ, ಯಾವ್ದಾದ್ರು ಥರ್ಡ್ ಗ್ರೂಪ್ ಎಲಿಮೆಂಟ್ ಇದರಲ್ಲಿ ಎಷ್ಟಿದೆ ಎಲೆಕ್ಟ್ರಾನ್ಸ್ ಆರ್, ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ ದ ಔಟರ್ಮೋಸ್ಟ್ ಆರ್ಬಿಟಲ್, 3 electrons. Okay, so notice this germanium is having how much, 1 germanium, 2 germanium, 3 germanium and 4 germanium. So ಇಲ್ಲಿಗೆ ಏನಿದೆ ಎಲೆಕ್ಟ್ರಾನ್ಸ್ ಆದೆ, ಕರೆಕ್ಟ್ ಅಲ್ಲ? ಸೊ ಇಲ್ಲೊಂದು ಎಲೆಕ್ಟ್ರಾನ್, ಜರ್ಮೇನಿಯಂ ಅಂದ್ರೆ ಎಲೆಕ್ಟ್ರಾನ್ ಇದೆ. ಸೊ ಎಲೆಕ್ಟ್ರಾನ್ಸ್ ಯೂಶುವಲಿ ವಿಲ್ ರಿಪ್ರೆಸೆಂಟ್ ಲೈಕ್ ದಿಸ್ ಅಂಡ್ ಹೋಲ್ಸ್ ಆರ್ ದ ಗ್ಯಾಪ್, ಅಂಡರ್ಸ್ಟುಡ್? ಸೊ ಇಲ್ಲೊಂದು ಎಲೆಕ್ಟ್ರಾನ್ಸ್ ಇದೆ. ಸೊ ಇದೆಲ್ಲದೂ ಸಹ ಇವೆಲ್ಲದೂ ಕೋವೆಲೆಂಟ್ ಬಾಂಡ್ ಫಾರ್ಮ್ ಮಾಡ್ಬೇಕಾರೆ ಇಲ್ಲಿಗೂ ಕೋವೆಲೆಂಟ್ ಫಾರ್ಮ್ ಆಯ್ತು, ಇಲ್ಲಿಗೂ ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಯ್ತು, ಸೊ ಇಲ್ಲೇನಾಯ್ತು, ಒಂದು ಖಾಲಿ ಜಾಗ ಇದೆ, ವೇಕೆನ್ಸಿ. ಸೊ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಿದೆ ಇಲ್ಲಿ, ಬಟ್ ಏನಿದೆ ಇಲ್ಲಿ ಒಂದು ಖಾಲಿ ಜಾಗ ಇದೆ, ವೇಕೆನ್ಸಿ. ಸೊ ಇಲ್ಲಿ ಇದು ವೇಕೆನ್ಸಿ ಇದ್ದ ತಕ್ಷಣ ಹೇಗೆ ಚಾರ್ಜ್ ಕ್ಯಾರಿಯರ್ಸ್ ಆಗ್ತಾರೆ, ಕರೆಕ್ಟ್? ಸೊ ಈ ವೇಕೆನ್ಸಿ ಇರೋದ್ರಿಂದ ಇಲ್ಲಿರುವಂತಹ ಯಾವ್ದಾದ್ರು ಒಂದ್ ಎಲೆಕ್ಟ್ರಾನು ಸೊ ಇಲ್ಲಿ ಮೂವ್ ಆಗುತ್ತೆ. ಸೊ ಇಲ್ಲಿಗೆ ಏನಾಯ್ತು, ಮತ್ತೇನಾಯ್ತು, ಇಲ್ಲೊಂದು ವೇಕೆನ್ಸಿ ಕ್ರಿಯೇಟ್ ಆಯ್ತು, ಹೌದಲ್ವಾ? ಜಾಗ ಖಾಲಿ ಆಯ್ತು. ಸೊ ಈ ವೇಕೆನ್ಸಿ ನಾವೇನಂತೀವಿ, ಹೋಲ್ ಅಂತ ಹೇಳ್ತೀವಿ, ಅಂಡರ್ಸ್ಟುಡ್? ಸೊ ಇವಾಗ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಸೊ ವೇಕೆನ್ಸಿ ಮೂವ್
So now what we can say that, okay, the difference between intrinsic and extrinsic. ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಮತ್ತೆ ಎಕ್ಸ್ಟ್ರೆನ್ಸಿಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಇಂಟ್ರೆನ್ಸಿಕ್ ಅಥವಾ ಇಂಟ್ರೆನ್ಸಿಕ್ ಅಂದ್ರೆ ಪ್ಯೂರ್ ಸೆಮಿಕಂಡಕ್ಟರ್ಸ್. ಪ್ಯೂರ್ ಸೆಮಿಕಂಡಕ್ಟರ್ಸ್ ಏನಿರುತ್ತೆ ಅಂದ್ರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಹೋಲ್ಸ್. ನಾನು ಏನ್ ಹೇಳಿದೆ, ಈ ತರ ಇದ್ರೆ ಎಲ್ಲೂ ಸಹ ಮೂವ್ ಆಗಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್, ಎಲೆಕ್ಟ್ರಾನ್ಸ್ ಮೂವ್ ಆಗಲ್ಲ, ಹೋಲ್ಸ್ ಮೂವ್. ಆದ್ರೆ ಇನ್ ಕೇಸ್ ಆಫ್ ಎಕ್ಸ್ಟೆನ್ಸಿಕ್ ಅಲ್ಲಿ ಎರಡ್ ತರ ಅಂತ ಹೇಳಿದೀನಿ. ಕರೆಕ್ಟ್, ಎಕ್ಸ್ಟೆನ್ಸಿಕ್ ಅಲ್ಲಿ ಎರಡ್ ತರ. ವಾಟ್ ಇಸ್ ದಟ್? ಪಿ ಟೈಪ್. ಪಿ ಟೈಪ್ ಅಲ್ಲಿ ನಂಬರ್ ಆಫ್ ಹೋಲ್ಸ್ ಇಸ್ ಮೋರ್ ಅಂಡ್ ಕಂಪೇರ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಎನ್ ಅಂದ್ರೆ ಎಲೆಕ್ಟ್ರಾನ್ಸ್ ಅಂತ, ನಂಬರ್ ಆಫ್ ಹೋಲ್ಸ್. ಓಕೆ, ಸೊ ನಂಬರ್ ಆಫ್ ಹೋಲ್ಸ್ ಇಸ್ ಮೋರ್ ಅಂದ್ರೆ ಮೆಜಾರಿಟಿ. ಪಿ ಟೈಪ್ ಅಲ್ಲಿ ಯಾವ್ದು ಮೆಜಾರಿಟಿ? ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಇದು ಎಲೆಕ್ಟ್ರಾನ್ಸ್, the n type electrons are majority charge carriers. Understood? So a number of electrons is more when compared to number of holes in pure and impure semiconductors. P type and N type are called extrinsic. External agent and add ಮಾಡಿರ್ತೀವಿ, ಅದನ್ನ ನಾವು ಡೋಪಿಂಗ್ ಅಂತ ಹೇಳಿ ಏನ್ ಮಾಡ್ತೀವಿ? extrinsic semiconductors. Okay, pure semiconductors having number of electrons is equal to number of holes, and extrinsic semiconductors are having electrons. Extrinsic P type electrons majority charge carriers, N type electrons majority charge carriers, P type holes are majority charge carriers. So total current is what? Total current is due to current. Current ಅಂದ್ರೆ ಏನು? Current due to electrons and current due to holes. This is a total current. So current ಯಾವ flow ಆಗುತ್ತೆ? ಬರೀ electrons ಮಾತ್ರ flow ಆಗ್ತಿತ್ತು. So now it is summation of R. So total current is due to this. So majority charge carriers ಅಂತಂದ್ರೆ ಅರ್ಥ electrons ಒಂದೇ ಮೂವ್ ಆಗುತ್ತೆ ಅಂತ ಅರ್ಥ ಅಲ್ಲ. electrons ಜೊತೆ holes ಮೂವ್ ಆಗುತ್ತೆ, but mainly electrons will be move. Okay, these are all things that we are studying in the extrinsic and the intrinsic ಅಲ್ಲಿ. Okay, next is what? Next ಇಷ್ಟೆಲ್ಲ ಆದ್ಮೇಲೆ ಇದೆಲ್ಲ ಯೂಸ್ ಆಯ್ತಾ? ಸೊ ಪಿ ಟೈಪ್ ಮತ್ತು ಎನ್ ಟೈಪ್ ಸಪರೇಟ್ ಆಗಿ ಯೂಸ್ ಆದ್ರೂ ಸಹ ಯೂಸ್ ಇಲ್ಲ. ಅಂಡರ್ಸ್ಟುಡ್? ಸೊ ಪಿ ಟೈಪ್ ಮತ್ತೆ ಎನ್ ಟೈಪ್ ಇದೆ, ಸಪರೇಟ್ ಇದ್ರೂ ಸಹ ಯೂಸ್ ಆಗಲ್ಲ. ಅವಾಗ ಏನ್ ಮಾಡ್ತೀವಿ ನಾವು? We will use PN junction. Okay, so for this we will use PN junction. ಈಗ ಸೊ ನಾನೇನ್ ಹೇಳಿದೆ, ಪಿ ಟೈಪ್ ಇಸ್ ಆಫ್ ನೋ ಯೂಸ್, ಸಪರೇಟ್ಲಿ ಇಫ್ ಯೂಸ್. ಎನ್ ಟೈಪ್ ಇಸ್ ಆಲ್ಸೋ ಆಫ್ ನೋ ಯೂಸ್, ಸಪರೇಟ್ ಯೂಸ್. ವಾಟ್ ಯು ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಸ್ಯಾಂಡ್ವಿಚ್ ಒಂದ್ರ ಮೇಲೆ ಒಂದು ಪಿ ಟೈಪ್ ತಗೋಬೇಕು, ಒಂದು ಎನ್ ಟೈಪ್ ತಗೋಬೇಕು, ಎರಡನ್ನೂ ಸಹ ಆಡ್ ಮಾಡ್ಬೇಕು ಒಂದಕ್ಕೆ. ಅವಾಗ ಇಲ್ಲಿ ಜಾಗ ಇದೆಲ್ಲ, ಇಲ್ಲಿ ಮಧ್ಯದಲ್ಲಿ ಜಾಗ, ಎರಡಕ್ಕೂ ಜಾಯಿನ್ ಆಗಿರೋ ಜಾಗ ಇದೆಲ್ಲ, ಇದು ನಾವು ಪಿ ಎನ್ ಜಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಏನಾಯ್ತು? ಒಂದು ಪಿ ಟೈಪ್ ಸೆಮಿ ಕಂಡಕ್ಟರ್ಸ್. ಓಕೆ, ಇದು ಪಿ ಟೈಪ್. ಸ್ಯಾಂಡ್ವಿಚ್ ಅಂತ ಹೇಳ್ತೀವಿ ಆಕ್ಚುಲಿ ನಾವು. ಸ್ಯಾಂಡ್ವಿಚ್ ಅಂದ್ರೆ ಒಂದ್ರ ಮೇಲೆ ಒಂದಕ್ಕೊಂದು ಜಾಯಿನ್ ಮಾಡ್ತೀವಿ. ಜಾಯಿನ್ ಮಾಡೋದನ್ನ ತಗೊಂಡ್ಬಿಟ್ಟು ಒಂದು ಕ್ರಿಸ್ಟಲ್ ಪಿ ಟೈಪ್ ಇದೆ, ಒಂದು ಪ್ಲೇಸ್ ಮಾಡಿದ್ರೆ ಆಗಲ್ಲ. ಹ್ಯಾವ್ ಟು ಮೆಲ್ಟ್ ಮಾಡ್ಬಿಟ್ಟು ಮಾಡ್ಬೇಕು. ದಟ್ ಈಸ್ ದ ಸೊ ಚೀಪ್. ಇದು ಅದಕ್ಕೋಸ್ಕರ ಚೀಪ್ ಯಾಕೆ ಯೂಸ್ ಮಾಡ್ತಾರೆ ಸೆಮಿ ಕಂಡಕ್ಟರ್ಸ್ ಅಂತಂದ್ರೆ, ಇಟ್ ಈಸ್ ಚೀಪ್. ಯಾಕಂದ್ರೆ ತುಂಬಾ ಕಡಿಮೆ ಸಿಗುತ್ತೆ, ಮತ್ತೇನು ಡ್ಯೂರೇಬಲ್, ತುಂಬಾ ದಿನದ ತನಕ ಬಾಳಿಕೆ ಬರುತ್ತೆ. ಹೈ ಟೆಂಪರೇಚರ್ ಆಗಿ ಮೆಲ್ಟ್ ಆಗೋದು ಏನೂ ಆಗಲ್ಲ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಕಾಂಪ್ಯಾಕ್ಟ್ ಸೈಜ್, ತುಂಬಾ ಚಿಕ್ಕ ಸೈಜ್. ಓಕೆ, ನೀವು ಮೊಬೈಲ್ ಎಲ್ಲ ಬರಕ್ಕೆಲ್ಲ ಸಾಧ್ಯ ಆಗಿದ್ದು ಇದೇ ರೀಸನ್ ಇಂದ. ಸೊ ಮೊಬೈಲ್ ಇಸ್ ಡ್ಯೂ ಟು ವಾಟ್? ಸೆಮಿ ಕಂಡಕ್ಟರ್ಸ್ ಚಿಪ್. ಅಂದ್ರೆ ಚಿಕ್ಕದಿಂದ ಮಾತ್ರ ಇದು ಬಂತು. ಯಾಕೆಂತಂದ್ರೆ ಅಷ್ಟು ಚಿಕ್ಕದಾಗ, ಎಷ್ಟು ಚಿಕ್ಕದ್ ಬೇಕೋ ಅಷ್ಟು ಚಿಕ್ಕದಾಗ ನಾವು ಡಿಸೈನ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಇಸ್ ವಾಟ್? ಪಿ ಟೈಪ್ ಅಂಡ್ ಎನ್ ಟೈಪ್. ಎನ್ ಟೈಪ್ ನ ಎರಡನ್ನೂ ಸೇರಿಸಿದ್ರೆ ಇದ್ರ ಮಧ್ಯೆ ಏನಾಗುತ್ತೆ ಅವಾಗ ಅಂತಂದ್ರೆ, ಸೊ ಎನ್ ಟೈಪ್ ಅಲ್ಲಿ ಏನಿದೆ? ಎಲೆಕ್ಟ್ರಾನ್ಸ್ ಇದೆ, ಹೌದಾ? ಎಲೆಕ್ಟ್ರಾನ್ಸ್ ಆದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಪಿ ಟೈಪ್ ಅಲ್ಲಿ ಏನಿದೆ? ಹೋಲ್ಸ್ ಇದೆ, ಹೌದಾ? ಈಗ ಏನಾಗುತ್ತೆ ಅಂತಂದ್ರೆ, ಡಿಫ್ಯೂಸರ್ಸ್. ಈ ಎಲೆಕ್ಟ್ರಾನ್ಸ್ ಇದೆಲ್ಲ ಎರಡು ಜಾಯಿನ್ ಮಾಡಿದ ತಕ್ಷಣ ಏನಾಯ್ತು? ಸೊ ಎಲೆಕ್ಟ್ರಾನ್ಸ್ ಏನಾಯ್ತು? ಜಾಗ ಕಾಣಿಸ್ತೈತಿ ಮೂವ್ ಆಗಿ. ಕರೆಕ್ಟ್. ಸೊ ಈಸಿಯಾಗಿ ಹೋಗಿ ಹೋಲ್ ಜೊತೆ ರೀಕಾಂಬಿನೇಷನ್ ಹೋಗಿ ಜಾಯಿನ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ತರ ಆದ ತಕ್ಷಣ ಏನಾಯ್ತು? ಸೊ ಎರಡು ಇದು ಪಿ ಟೈಪ್
ಪಿ ಎನ್ ಜಂಕ್ಷನ್ ಅಥವಾ ಡಯೋಡ್ ಅಂತ. So this is known as PN junction. So PN junction ಅಥವಾ ಡಯೋಡ್ ಅಂತ ಹೇಳ್ತೀವಿ. ಡಯೋಡ್ ವೆರಿ ಇಂಪಾರ್ಟೆಂಟ್. ಇವಾಗ ಅರ್ಥ ಆಗಿರುತ್ತೆ ನಿಮ್ಗೆ. ಸೊ ಎಲ್ಲಾ ಸೆಮಿಕಂಡಕ್ಟರ್ಸ್ ಚಿಪ್ಸ್ ಎಲ್ಲ ಮೂಲ ಎಲಿಮೆಂಟ್ರಿ ಇದೆಲ್ಲ ಎಲಿಮೆಂಟ್ರಿ ಪಿ ಎನ್ ಜಂಕ್ಷನ್. ಸೊ ಈ ಡಯೋಡ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ so here. So diode, okay. So it is known as a PN junction type. So P type and N type. Okay. So here it is PN junction diode ಅಂತ ಹೇಳ್ತೀವಿ. ಹೇಗೆ ಫಾರ್ಮ್ ಆಯ್ತದೆ PN junction type? ಯಾವಾಗ ನಾವು ಪ್ಯೂರ್ ಸೆಮಿಕಂಡಕ್ಟರ್ಸ್ ಜರ್ಮೇನಿಯಂ ಆರ್ ಸಿಲಿಕಾನ್, ಕೆಲವೊಂದಕ್ಕೆ ಜರ್ಮೇನಿಯಂ ಯೂಸ್ ಮಾಡ್ತಾರೆ, ಕೆಲವೊಂದಕ್ಕೆ ಸಿಲಿಕಾನ್ ಯೂಸ್ ಮಾಡ್ತಾರೆ. ಯಾವಾಗ ನಾವು ಜರ್ಮೇನಿಯಂ ಸಿಲಿಕಾನ್ ಕಂಡು ಹಿಡ್ತೀವಿ ಅಂತಂದ್ರೆ ಯಾವಾಗ ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಅಥವಾ ದೊಡ್ಡದೆಲ್ಲ ಯಾವ್ದು ಎಲೆಕ್ಟ್ರಾನಿಕ್ ಅವಾಗ ಯಾವ್ದು ಎಲೆಕ್ಟ್ರಾನಿಕ್ ಡಿವೈಸ್ ಇರಲಿಲ್ಲ, ಎಲ್ಲ ಡಿವೈಸ್ ಯೂಸ್ ಮಾಡ್ತಾರೆ. ಯಾವಾಗ ಸೆಮಿಕಂಡಕ್ಟರ್ ಹಿಡಿದು ಅವಾಗ ಎಲೆಕ್ಟ್ರಾನಿಕ್ ಡಿವೈಸಸ್ ಬಂದಿದೆ. Semiconductor devices are electronic. Before that, all are electrical equipments. So TV ಗೆಲ್ಲ ದೊಡ್ಡದಿರ್ತಿತ್ತು,
ಅದನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ ಅಲ್ಲಿ ತನಕ ಯಾವ್ದು ಯೂಸ್ ಆಗಿಲ್ಲ. ಅಲ್ಲಿ ಅದಕ್ಕೆ ಹೊಸ ರೆವಲ್ಯೂಷನ್ ಆಕ್ಚುಲಿ that created ಕಂಡುಹಿಡಿದ ಟ್ರಾನ್ಸಿಸ್ಟರ್. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸಿಸ್ಟರ್ ಬಗ್ಗೆ ಎಲ್ಲ ಅದೆಲ್ಲ ಕಂಡುಹಿಡಿದಿಂದ ಏನಾಯ್ತು, ಹೊಸ ಒಂದು ನ್ಯೂ ಚಾಪ್ಟರ್ ಓಪನ್ ಫಿಸಿಕ್ಸ್. ಅದನ್ನೇನಂತೀವಿ ನಾವು ಸೆಮಿ ಕಂಡಕ್ಟರ್ ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್. ನಾವ್ ಏನ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರು ಸಹ ಸೊ ಅದನ್ನ ಕಂಡುಹಿಡಿಯೋಷ್ಟೊತ್ತಿಗೆ ಜರ್ಮೇನಿಯಂ ಸಿಲಿಕಾನ್ ನ 2 ಮೆಟೀರಿಯಲ್ ಸೆಮಿ ಕಂಡಕ್ಟರ್ ಕಂಡುಹಿಡಿದು ಎರಡೆರಡು. ಸೊ ಪ್ಯೂರ್ ಅಲ್ಲಿ ಇರೋದು ಜರ್ಮೇನಿಯಂ ಮತ್ತೆ ಸಿಲಿಕಾನ್. ಮತ್ತೆ ನೆಕ್ಸ್ಟ್ ಕಂಡುಹಿಡಿದಾಗ ಸೊ ಗ್ಯಾಲಿಯಂ ಸೊ ಎಕ್ಸ್ಟೆನ್ಸಿವ್ ಸೆಮಿ ಕಂಡಕ್ಟರ್ಸ್. ಓಕೆ, ಸೊ ನೆಕ್ಸ್ಟ್ ಎಲ್ಲ ಕಂಡುಹಿಡಿದ ಏನಂటే ಎಕ್ಸ್ಟೆನ್ಸಿವ್. ಸೊ ಯಾವುದು ಗ್ಯಾಲಿಯಂ ಆರ್ಸೆನೈಡ್ ಇದನ್ನೆಲ್ಲ ಕಂಡುಹಿಡಿತಾ ಹೋದ್ರು. ಸ್ಟಾರ್ಟಿಂಗ್ ಜರ್ಮೇನಿಯಂ these pure semiconductors of molecules. Okay, so that's the thing. ಅದಕ್ಕೆ ಏನ್ ಮಾಡಿದ್ರು, ಪ್ಯೂರ್ ಸೆಮಿ ಕಂಡಕ್ಟರ್ಸ್ ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಕಂಡಕ್ಟಿಂಗ್ ಅದನ್ನ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ on the basis of band theory of solids we can distinguish because conductors are what it will conduct in a normal temperature also. Insulators won't conduct but semiconductors will conduct if you increase the temperature ಅಂತ ಇನ್ಕ್ರೀಸ್ ಮಾಡುವಾಗ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಆಟೋಮೆಟಿಕ್ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಜರ್ಮೇನಿಯಂ ಸಿಲಿಕಾನ್ ಸ್ಟಾರ್ಟಿಂಗ್ ಇತ್ತು, ಏನ್ ಮಾಡಿದ್ರು ಪ್ಯೂರ್ ಸೆಮಿ ಕಂಡಕ್ಟರ್ ಯೂಸ್ they are done, they have added some impurities that is known as doping and created extrinsic semiconductors. What are those extrinsic semiconductors? Majorly two types of extrinsic semiconductors. P-type charge carriers, n-type electrons are the majority charge carriers. Electrons move ಆಗ್ತಾ n-type p-type holes move ಆಗ್ತಾರೆ. ಸೊ ಎರಡನ್ನೂ ಸಹ p-type ಮತ್ತೆ n-type ಕಂಡ್ರು ಸಹ ಏನು ಯೂಸ್ ಆಗುತ್ತೆ. ಅದಕ್ಕೆ ಏನ್ ಮಾಡಿದ್ರು p-type ಮತ್ತೆ n-type ನ ಎರಡನ್ನೂ ಸಹ ಆಡ್ ಮಾಡ್ತಾ ಹೋಗ್ಬೇಕು. P-type semiconductor is added to N-type semiconductor. So there exists one barrier. One barrier create item P-N junction. We'll call it as what? P-N junction. P-N junction. Okay, so this create P-N junction now in diode. Just start. So branch of electronics started from this the element the fundamentals of electrons, that is a diode. P-N junction diode ಅಂತ diode. Okay, so ಇಲ್ಲಿಂದ ಏನೇನ್ ಮಾಡಬಹುದು diode ಅಂದ್ರೆ ಏನು ಅಂತ ಹೇಳ್ತೀವಿ. ಅಂದ್ರೆ ಕರೆಂಟ್ ವೋಲ್ಟೇಜ್ ಹೇಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಸ್ ವಾಟ್ ನೆಕ್ಸ್ಟ್ ಇಸ್ ಅಬೌಟ್ ದ diode ನ ನೆಕ್ಸ್ಟ್ ಫಾರ್ಮೇಶನ್. ನೆಕ್ಸ್ಟ್ diode ನ ಆಡ್ ಮಾಡಿದ್ರೆ ಏನಾಗುತ್ತೆ ಟ್ರಾನ್ಸ್ಫಾರ್ಮರ್. diode ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು, ರೆಕ್ಟಿಫೈರ್ಸ್ ಯೂಸ್ ಮಾಡ್ತೀವಿ, ಹೇಗೆ ರೆಕ್ಟಿಫೈರ್ಸ್ ಯೂಸ್ ಮಾಡ್ತೀವಿ ಎಲ್ಲದನ್ನು ಸಹ ನಾವು ನೋಡ್ಕೊತಾ ಹೋಗೋಣ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನೇನ್ ಕಲ್ತ್ವಿ, ಬೇಸಿಕ್ ಆಫ್ ದ ಸೆಮಿ ಕಂಡಕ್ಟರ್. ಬೇಸಿಕ್ ಸೆಮಿ ಕಂಡಕ್ಟರ್ ಅಂದ್ರೆ ಏನಂತ ಕಲ್ತ್ಕೊಂಡ್ವಿ, ಅದಕ್ಕೆ ಕಂಡಕ್ಟಿವ್ ಪ್ರಾಪರ್ಟಿ ಏನಂತ ಕಲ್ತ್ಕೊಂಡ್ವಿ, ಕಂಡಕ್ಟಿವಿಟಿ ಲೈಸ್ ಇನ್ ಬಿಟ್ವೀನ್ ಇನ್ಸುಲೇಟರ್ಸ್ ಅಂಡ್ ಕಂಡಕ್ಟರ್ಸ್. ಕಂಡಕ್ಟರು ಅಲ್ಲ, ಇನ್ಸುಲೇಟರ್ ಅಲ್ಲ, ಇನ್ ಬಿಟ್ವೀನ್ ಮಧ್ಯದ. ಓಕೆ, ಅದಕ್ಕೆ ಏನ್ ಮಾಡಿದ್ವಿ, ಪ್ಯೂರ್ ಇದೆ ಯೂಸ್ ಆಗಲ್ಲ ಅಂತ ಎಕ್ಸ್ಟೆನ್ಸಿಟಿ ಅಂದ್ರೆ ಡೋಪಿಂಗ್ ಅಂದ್ರೆ ಸ್ವಲ್ಪ ಏಜೆಂಟ್ಸ್ ಆಡ್ ಮಾಡಿ ಸೊ ಯು ಹ್ಯಾವ್ ಕನ್ವರ್ಟೆಡ್ ಟು ಹ್ಯಾವ್ ಎಕ್ಸ್ಟೆನ್ಸಿಕ್ ಅಂದ್ರೆ ಇಂಪ್ಯೂರ್ ಸೆಮಿ ಕಂಡಕ್ಟರ್ ಮಾಡ್ಕೊಂಡ್ವಿ ಅಂದ್ರೆ ದಿಸ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದ್ರು. ಸೊ ನಾನ್ ಹೇಳ್ತಾ ಇರ್ತೀನಿ ಇವತ್ತು ಏನೇನ್ ಕಲ್ತ್ವಿ ನಾವು ಅಂತ ಕಲ್ತ್ಕೊಂಡು ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ವಿ P-N ಜಂಕ್ಷನ್ ಅಂತ ಕಂಡುಹಿಡಿದ್ವಿ. ವಾಟ್ ಇಸ್ ದ P-N ಜಂಕ್ಷನ್? P-type ಮತ್ತೆ N-type P-type ಅಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಕ್ಯಾರಿಯರ್ಸ್, N-type ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎರಡು ಮಧ್ಯೆ ಬ್ಯಾರಿಯರ್ ಕ್ರಿಯೇಟ್ ಆಯ್ತು. ಆ ಬ್ಯಾರಿಯರ್ ನ P-N ಜಂಕ್ಷನ್ ಅಂತ ಹೇಳ್ತೀವಿ. ಜಂಕ್ಷನ್ ಇಸ್ ದೇನೋ P-N ಜಂಕ್ಷನ್ ಅಂತ ಎಲ್ಲಿ ಯೂಸ್ ಮಾಡೋದು, ತುಂಬಾ ತೆಳ್ಳಗಿರುತ್ತೆ, ತುಂಬಾ ವೆರಿ ಥಿನ್, ಬಟ್ ಇಟ್ ಹ್ಯಾಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್. I will call it as a diode. ಏನದು ಡಯೋಡ್ ಅಪ್ಲಿಕೇಶನ್ಸ್, ಹೇಗೆ ಆಗುತ್ತೆ ಎಲ್ಲದನ್ನು ಸಹ ನೋಡ್ತಾ ಹೋಗೋಣ.
ಇದೆಲ್ಲ ಸಹ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನೇನ್ ಹೇಳಿದೀನಿ ಅರ್ಥ ಆಗಿರ್ಬೇಕು ನಿಮಗೆ. ಸೊ ಏನೋ ಡೌಟ್ ಇದ್ರೆ ಕೇಳಿ. ನಾವು ಮುಂದಿನ ಕ್ಲಾಸ್ ಅಲ್ಲಿ ಸಿಗೋಣ ಅಂತೆ. ನಮಸ್ಕಾರ.